Lord came down. ಆಮೆನ್. 7 ದೂತರೊಂದಿಗೆ ಆತನು ಇಳಿದು ಬಂದನು. He came with the 7 angels. ಲೋಕವು ನಾಶಕ್ಕಾಗಿ ನೇಮಿಸಲ್ಪಟ್ಟಿದೆ. The world has been kept for destruction. ಆಮೆನ್. ದೇವರ ಸ್ತೋತ್ರ. ಹಾಗಾದ್ರೆ ಅದಕ್ಕಿಂತ ಮೊದಲು ಒಂದು ಮದಲಗಿತ್ತಿ ಸಿದ್ಧವಾಗಬೇಕಾಗಿದೆ. Before the destruction, the bride has to be get ready. ಆಮೆನ್. ಯೆಹೋಶುವನ ಪುಸ್ತಕದಲ್ಲಿ ನಾವು ಓದೋದಾದ್ರೆ ಬರೀ ಯುದ್ಧಗಳನ್ನು ಮಾತ್ರವೇ ನಾವು ನೋಡಬಹುದು. See in the Joshua, in the book of Joshua, you can see the only wars has been written. ಆದ್ರೆ ದೇವರ ಸ್ತೋತ್ರ ಅವರು ಅದರಲ್ಲಿ ನೋಡ್ತೇವೆ ಅವರು ಎಲ್ಲವನ್ನು ವಶ ಮಾಡಿಕೊಂಡ್ರೆ ಎಂಬುದಾಗಿ ನೋಡ್ತೇವೆ. In that wars you can see everything they have been conquered. ಇದರಲ್ಲಿ ಒಂದು ವ್ಯತ್ಯಾಸವಾದ ಒಂದು ವಿಷಯ ಏನಂತ ಹೇಳಿದ್ರೆ ಅದು ಒಂದು ಮಿಸ್ಟ್ರಿ ಏನಂತ ಹೇಳಿದ್ರೆ ಒಂದು ವಿಮೋಚನೆಯ ರಹಸ್ಯ ಆ ಯೆಹೋಶುವನ ಪುಸ್ತಕದಲ್ಲಿ ಅಡಗಿದೆ. See, in these things there is a secret thing. There is one ವಿಮೋಚನೆಯ ರಹಸ್ಯ, ರೆಡೆಂಪ್ಷನ್. There is a mystery of redemption. ಆಮೇಲೆ ದೇವರ ಸ್ತೋತ್ರ. ಹಾಗಾದ್ರೆ ಒಂದು ವಿಮೋಚನೆಯ ರಹಸ್ಯ ಆ ಯೆಹೋಶುವನ ಪುಸ್ತಕದಲ್ಲಿ ಅಡಗಿದೆ. See, you can see the redemption, mystery of redemption in the Joshua book. ಅದು ಯಾರ ಕುರಿತಾಗಿ? ರಾಹಬಳ ಕುರಿತಾಗಿ. It is about Rahab. ಆಮೇಲೆ ದೇವರ ಸ್ತೋತ್ರ. ಹಾಗಾದ್ರೆ ಇವಳು ಎಲ್ಲಿದ್ದಾಳೆ? ಎರಡನೇ ಮಹಾಯುದ್ಧ ಮುಗಿದಿದೆ, ಮೂರನೇ ಮಹಾಯುದ್ಧ ನಡಿಬೇಕಾಗಿದೆ. ಅದರ ಮಧ್ಯದಲ್ಲಿ ಆಕೆ ಇದ್ದಾಳೆ. Where Rahab is placed after is between the second world, the completion of the second world war and the third world war. She has been placed in that place. ಆಮೆನ್. ದೇವರಿಗೆ ಸ್ತೋತ್ರ. ಹಾಗಾದ್ರೆ ನಾವು ಕೂಡ ಅದೇ ಪರಿಸ್ಥಿತಿಯಲ್ಲಿ ನಾವು ಕೂಡ ಇದ್ದೇವೆ. We are also in the same condition. ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯದಲ್ಲಿ 13ನೇ ವಾಕ್ಯವನ್ನು ಓದ್ಕೊಳ್ಳೋಣ. Revelation chapter 8:13. And I beheld and heard an angel flying through the midst of heaven, saying with a loud voice, Woe, 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 to the inhabitants of the earth, by reason of the other voices of the trumpet of the 3 angels which are yet to sound. ಆಮೇಲೆ ನಾನು ನೋಡಲಾಗಿ ಈಗ ಒಬ್ಬ ದೂತನು ಆಕಾಶ ಮಧ್ಯದಲ್ಲಿ ಹಾರುತ್ತಾ ಇನ್ನೂ ಊದಬೇಕಾಗಿರುವ ಮೂವರು ದೂತರ ಮಿಕ್ಕಾದ ತುತ್ತೂರಿಯ ಧ್ವನಿಗಳು ಉಂಟಾಗುವಾಗ ಭೂನಿವಾಸಿಗಳಿಗೆ ಅಯ್ಯೋ 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 ಎಂದು ಮಹಾಶಬ್ದದಿಂದ ಹೇಳುವುದನ್ನು ಕೇಳಿದೆನು. ಹಾಗಾದ್ರೆ ಈ 3 ಅಯ್ಯೋ ಏನಾಗಿದೆ? You can see there are 3 woe. ಏನು ಈ 3 woe? ಅಯ್ಯೋ 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 ಏನಾಗಿದೆ ಈ 3 ಅಯ್ಯೋ? What are these 3 woes? ಆಮೇಲೆ ದೇವರ ಸ್ತೋತ್ರ. ಮೊದಲನೇ ಅಯ್ಯೋ ಫಸ್ಟ್ ವರ್ಲ್ಡ್ ವಾರ್, ಮೊದಲನೇ ಮಹಾಯುದ್ಧ. The woe the first world war is the first woe. ಎರಡನೇ ಅಯ್ಯೋ ಎರಡನೇ ಮಹಾಯುದ್ಧ. The second woe is the second world war. ಆಮೇಲೆ ಹಾಗಾದ್ರೆ ಮೂರನೇ ಅಯ್ಯೋ ಮೂರನೇ ಮಹಾಯುದ್ಧವಾಗಿದೆ. And the third woe is the third world war. ಆಮೇಲೆ ಆದ್ರೆ ಇನ್ನು ಮೂರನೇ ಮಹಾಯುದ್ಧ ಇನ್ನು ನಡೆದಿಲ್ಲ. Still that the third world war has not been started. ಆಮೇಲೆ ದೇವರ ಸ್ತೋತ್ರ. ಹಾಗಾದ್ರೆ ಈ ಮೂರನೇ ಮಹಾಯುದ್ಧಕ್ಕಿಂತ ಮುಂಚಿತವಾಗಿ ಒಂದು ಘಟನೆ ನಡಿಬೇಕಾಗಿದೆ. ಅದೇನದು? ರಾಪ್ಚರ್. Say before this third world war, one scene has to be happened. What is that the scene? That the rapture. ಆಮೇಲೆ ನೀವು ಹೇಳಿ, ನಾನು ಎತ್ತಲ್ಪಡೋದೆ ಆ ಮೂರನೇ ಮಹಾಯುದ್ಧ ನಡೆಯೋದಿಲ್ಲ. We should say that before we get raptured, the third world war is going not to be started. ಆಮೇಲೆ ನೀವು ನಂಬಿಕೆ ಇದ್ರೆ ಅದನ್ನ ಹೇಳ್ತೀರಿ, ನಾನು ಎತ್ತಲ್ಪಡದೆ We should say with the faith that we will be taken in rapture after then only the world war will start. ಆಮೇಲೆ ಅರ್ಥ ಮಾಡ್ಬೇಕು. ನಾನಂದ್ರೆ ಆ ಎತ್ತಲ್ಪಡುವಿಕೆ ಅಂದ್ರೆ ನಾನು. You should understand what is rapture. Rapture is we. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ನಾನು ಮತ್ತು ಅದು ಒಂದಾಗಿದ್ದೇವೆ. See, rapture and me same. ದೇವರಿಗೆ ಸ್ತೋತ್ರ. ಹಾಗಾದ್ರೆ ಯೆಹೋಶುವನ ಪುಸ್ತಕದಲ್ಲಿ ಒಂದು ವಿಮೋಚನೆಯ ರಹಸ್ಯವಿದೆ.
in the book of Joshua there is a redemption mystery of redemption. ಒಂದು ಯೌವನಸ್ಥೆಯಾದ ಆ ರಾಹಬಳ ವಿಷಯ ಅಲ್ಲಿ ಬರೆಯಲ್ಪಟ್ಟಿದೆ. See, it has been written about Rahab's redemption. ಯೆಹೋಶುವ 2ನೇ ಅಧ್ಯಾಯದಲ್ಲಿ ರಾಹಬಳ ಕುರಿತು ಇಲ್ಲದೆ ಹೋಗಿದ್ರೆ ಆ ಯೆಹೋಶುವ ಪುಸ್ತಕ ಸಂಪೂರ್ಣವಾಗಿ ಹೇಗಿರ್ತಿತ್ತು? ಯುದ್ಧಗಳು, ಗಲಭೆಗಳು, ಅವ್ರನ್ನ ಗೆದ್ರು ಇವ್ರನ್ನ ಗೆದ್ರು, ಅದೇ ವಿಷಯಗಳೇ ಇರ್ತಾ ಇತ್ತು. See, in the book of Joshua, if you see the mystery of the redemption of Rahab won't be there. It will be full of wars and the conquering of people. ಒಂದು ವೇಳೆ ಅವಳ ಬಗ್ಗೆ ಇಲ್ಲ ಅಂದ್ರೆ ಹೇಗಿರ್ತಿತ್ತು? ಅವರು ಅಮೋರಿಯರೊಂದಿಗೆ ಯುದ್ಧ ಮಾಡಿದ್ರು, ಅವರು ಗಿಬ್ಯೋನ್ಯರೊಂದಿಗೆ ಯುದ್ಧ ಮಾಡಿದ್ರು, ಈ ವಿಷಯನೇ ಅಲ್ಲಿ ಇರ್ತಾ ಇತ್ತು. If that mystery is not there, it will be only the war is being placed with Amorites and Gibeon, ಆಮೇಲೆ ಇನ್ನು ಎಟ್ಸೆಟ್ರಾ ಯುದ್ಧ ಮಾಡಿರೋ ವಿಷಯನೇ ಅಲ್ಲಿ ಇರುತ್ತೆ. and only it will be like only the wars which they fought. ಆಮೇಲೆ ಆದ್ರೆ ಅದರಲ್ಲಿ ಆ ಯೆಹೋಶುವನ ಪುಸ್ತಕದಲ್ಲಿ ಒಂದು ಸ್ವೀಟ್ ಆಗಿರುವಂತ ಒಂದು ವಿಷಯ ಏನಂತ ಹೇಳಿದ್ರೆ ಅದೇ ರಾಹಬಳ ಕುರಿತಾದ ಒಂದು ವಿಷಯ. See, one thing, one secret, one sweet thing it is there. It is about the Rahab. ಆ ರಾಹಬಳ ಕುರಿತಾಗ ಅಲ್ಲಿ ಇದ್ದದ್ರಿಂದಲೇ ಆ ಪುಸ್ತಕಕ್ಕೆ ಒಂದು ಗೌರವ ಇದೆ. See, it has been written about the Rahab's about mystery. There is it is like it is a respect to the book of for the book of Joshua. ಆಮೇಲೆ ಎಲ್ಲ ಪುಸ್ತಕದಲ್ಲಿಯೂ ಕೂಡ ಏನಿದೆ ಒಂದು ವಿಮೋಚನೆಯ ರಹಸ್ಯ ಇದೆ. See, if you ಬೈಬಲ್ ಇರುವಂತ ಎಲ್ಲ ಪುಸ್ತಕದಲ್ಲಿ ವಿಮೋಚನೆಯ ರಹಸ್ಯವಿದೆ. See, if you see in the Bible, there is in each book there is one redemption, mystery of redemption. ಸರಿ, ನಾನು ಮುಗಿಸ್ತೇನೆ. ಹಾಗೆಯೇ ನ್ಯಾಯ ತೀರ್ಪು ಕೂಡ ಇರುತ್ತೆ. So same way there will be a judgment also. ಒಂದು ವೇಳೆ ಈ ಒಂದು ರಾಹಬಳ ಕುರಿತಾಗಿ ಯೆಹೋಶುವ ಪುಸ್ತಕದಲ್ಲಿ ಇಲ್ಲದೆ ಹೋಗಿದ್ರೆ ಏನಿರ್ತಾ ಇತ್ತು? ಬರೀ ನ್ಯಾಯ ತೀರ್ಪೇ ಇರ್ತಾ ಇತ್ತು. If that redemption of Rahab was not mentioned in this book, only the judgment will be there in that book. ಆಮೇಲೆ ಹಾಗಾದ್ರೆ ಈ ಪುಸ್ತಕದಲ್ಲಿ ಏನಿದೆ? ವಿಮೋಚನೆಯ ರಹಸ್ಯನೂ ಕೂಡ ಇದೆ, ಹಾಗೇನೆ ನ್ಯಾಯ ತೀರ್ಪು ಕೂಡ ಅಲ್ಲಿ ಬರೆಯಲ್ಪಟ್ಟಿದೆ. See, in this book we can see both things are there. One is the redemption and one more is judgment. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ. ಸರಿ, ನಾವು ಮುಗಿಸ್ತೇವೆ. ಆದರೆ ಒಂದು ತಿಳ್ಕೊಳ್ಳೋಣ, ನಾನು ಅದೇ ರೀತಿಯಾಗಿ ಆ ಒಂದು ಸ್ಥಾನದಲ್ಲಿ ನಾನಿದ್ದೇನೆ. We should know that we should identify ourselves that we are in that same condition, in that same place. ಆಮೇಲೆ ನಾವು ಎಷ್ಟು ಬೇಗ ಮುಗಿಸ್ಬೇಕಂತ ನೋಡಿದ್ರು, ಆಯ್ತು 1:30 ಆಯಿತು. ಓಕೆ, ಸರಿ. ಹಾಗಾದ್ರೆ ಅವಳು ಕೂಡ ಏನಾಗಿದ್ದು? ಡಿನಾಮಿನೇಷನ್ ಅಲ್ಲಿ ಇದ್ದಳು. ದೇವರವಳನ್ನ ಹೊರಗಡೆ ತಂದ್ರು. She was also in the denomination, and the Lord brought us out of the denomination. ನೀವು ಕೂಡ ಅಮೋರಿಯ ಎಂಬಂತ ಡಿನಾಮಿನೇಷನ್ ಅಲ್ಲಿ ಇದ್ರಿ, ಅಲ್ಲಿ ದೇವರು ನಿಮ್ಮನ್ನು ಹೊರಗಡೆ ತಂದ್ರು. So we are also was in the denomination. 7 ಮುದ್ರೆಗಳ ರಹಸ್ಯವನ್ನ ದೇವರು ನಿಮಗೆ ಕೊಟ್ಟರು. The 7 seals were been given to us. ಆಮೇಲೆ ದೇವರಿಗೆ ಸ್ತೋತ್ರ, ನೀನು ಬೇರೆ ಯಾರಲ್ಲ, ನನ್ನ ಮೊದಲಿಗಿತ್ತಿ ಎಂಬ ಕರ್ತನು ಹೇಳಿದನು. You are not anyone else, you are my bride. ಆಮೇಲೆ ದೇವರ ಸ್ತೋತ್ರ. ಅದರ ಕುರಿತಾಗಿ ನಾವು ಮುಂದಿನ ವಾರದಲ್ಲಿ ನೋಡ್ಕೊಳ್ಳೋಣ. About that we can see next week. ಆಮೇಲೆ ದೇವರ ಸ್ತೋತ್ರ, ನಾವೆಲ್ಲ ಎದುರಿಸ್ಕೊಳ್ಳೋಣ. Let us ನೀವು 2ನೇ ಮತ್ತು 3ನೇ ಮಹಾಯುದ್ಧದ ಮಧ್ಯದಲ್ಲಿ ಜೀವಿಸ್ತಾ ಇದ್ದೀರಿ. We are all living in between the second and the third world war. ಅವರಲ್ಲಿದ್ದಂಥ ನಂಬಿಕೆ ನಿಮ್ಮಲ್ಲೂ ಕೂಡ ಇದೆ ಮತ್ತು ನನ್ನಲ್ಲೂ ಕೂಡ ಇದೆ. The same faith which they had, the same faith which we also have. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ಇವತ್ತಿನ ದಿನದಲ್ಲಿ ನಾವು ಎಲ್ಲಿದ್ದೇವೆ? ದೇವರ ಸ್ತೋತ್ರ. ಅವಳು ಯಾವ ಸ್ಥಿತಿಯಲ್ಲಿದ್ದಳೋ ಅದೇ ರೀತಿಯಾದ ಸ್ಥಿತಿಯಲ್ಲಿ ನಾವಿದ್ದೇವೆ. And in what situation, in which place Rahab was there, the same place we are also placed. ಆಮೇಲೆ ಒಂದು ಸುಂದರವಾದ ಹುಡುಗಿಯಾಗಿದ್ರೆ ಪ್ರಯೋಜನವಿಲ್ಲ. ಏನಿರಬೇಕು? ವಿವೇಕವಿರಬೇಕು. Say only the beauty woman, it is not
good. We should have knowledge and wisdom. ಆಮೇಲೆ ಅವಳಿಗೆ ಗುಣ ಇರಬೇಕು. She should have the good character. ಆಮೇಲೆ ರಾಹಬಳಿಗೆ ಆಗಿತ್ತು. See, Rahab had. ಆದರೆ ಆಕೆ ರಾಹಬಳು ಒಂದು ವೇಶ್ಯವಾಟಿಕೆಯ ಒಂದು ಪರಿಸ್ಥಿತಿಯಲ್ಲಿ ಅವರು ಸಿಕ್ಕಾಕೊಂಡ್ಬಿಟ್ಟಿದ್ದು. See, she was being stuck with the her business. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ, ಅವಳು ಗೂಢಾಚಾರನ ಸ್ವೀಕಾರ ಮಾಡಿದ್ದು. See, she received the spice. ಇವತ್ತಿನ ದಿನದಲ್ಲಿ ನಾವು ಕೂಡ ಸಂದೇಶಗಾರನ ಸ್ವೀಕಾರ ಮಾಡಬೇಕಾಗಿದೆ. The same way we should also receive the messenger. ಆಮೇಲೆ ದೇವರಿಗೆ ಸ್ತೋತ್ರ. ಈ ಲೋಕದಲ್ಲಿ ನಾವು ಇರೋದ್ರಿಂದಲೇ ಒಂದು ಸ್ವೀಟ್ ಒಂದು ವಿಷಯವಾಗಿದೆ, ಒಂದು ಒಳ್ಳೆ ವಿಷಯ. See, in this world we are here. That is a sweet thing into this world. ಲೋಕ ಇಷ್ಟೊಳಗೆ ನಾಶವಾಗಬೇಕಾಗಿತ್ತು, ಆದ್ರೆ ನಾವು ನೀವು ಇರೋದ್ರಿಂದ ಇನ್ನೂ ಆಗಲಿಲ್ಲ. See, at this time the world has to be destroyed. Still, it is not been happened because we are still here. ನಾವು ಎತ್ತಲ್ಪಡಬೇಕಾಗಿದೆ. We should be get into the rapture. ಆಮೇಲೆ ನಾವೆಲ್ಲರೂ ಕೂಡ ಸ್ತೋತ್ರ ಮಾಡೋಣ, ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿ ಹೃದಯವನ್ನು ತೆರೆದು ದೇವರೇ ಸ್ತೋತ್ರ. ಆ ರಾಹಬಳ ನಂಬಿಕೆಯನ್ನು ನೀವು ನಮ್ಮಲ್ಲೂ ಕೂಡ ಇಟ್ಟಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳಿ ಆತನಿಗೆ ಸ್ತೋತ್ರ ಮಾಡೋಣ. ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ಕರ್ತನೇ ನಿನಗೆ ಸ್ತೋತ್ರ, ರಾಜ ಸರ್ವಶಕ್ತನೇ ನಿನಗೆ ಸ್ತೋತ್ರ. ಗೌರವ ಕರ್ತನಾದ ದೇವರಿಂದ ಅದ್ಭುತವಾದ ನಾಮಕ್ಕೆ ಸ್ತೋತ್ರಗಳನ್ನು ಸಮರ್ಪಿಸ್ತಾ ಇದ್ದಾರೆ. ದೇವರೇ ನೀನು ಒಳ್ಳೆಯ ದೇವರಾಗಿ, ನೀನು ಪರಿಶುದ್ಧನಾಗಿ ಸ್ತೋತ್ರ. ಯೋರ್ದಾನ್ ಹೊಳೆಯನ್ನ ದೇವರ ಸ್ತೋತ್ರ ಇಬ್ಬಾಗ ಮಾಡಿದಂತೆ ದೇವರ ಸ್ತೋತ್ರ ಹಲ್ಲೆಲೂಯಾ. ನಮಗೆ ಕರ್ತನೇ ಹಲ್ಲೆಲೂಯಾ 7 ಮುದ್ರೆಗಳನ್ನ ತೆಗೆದು ದೇವರ ಸ್ತೋತ್ರ ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರ ಸ್ತೋತ್ರ. ಅಲ್ಲೇ ದೇವರ ಯೆಹೋಶುವನ ಮುಂದೆ ಸೈನ್ಯಗಳ ಅಧಿಪತಿಯಾಗಿ ನೀನು ಇಳಿದು ಬಂದೆ. ಆಮೇಲೆ ಸ್ತೋತ್ರ ಇಲ್ಲಿ 1963ರಲ್ಲಿ ಆಮೇಲೆ ಸ್ತೋತ್ರ ಹಲ್ಲೆಲೂಯಾ ಮೇಘ ಸ್ತಂಭದಲ್ಲಿ 7 ದೂತರ ಮೂಲಕವಾಗಿ ಕರ್ತನೇ ನೀನು ಇಳಿದು ಬಂದಿದ್ದೇವೆ. ಮೇಘದಲ್ಲಿ ದೇವರ ಸ್ತೋತ್ರ ಮೇಘವನ್ನು ಧರಿಸಿಕೊಂಡು ನೀನು ದೇವರೇ ನೀನು ಇಳಿದು ಬಂದಿ ಎಂಬುದಾಗಿ ನಾವು ನೋಡ್ತೇವೆ ಕರ್ತನೇ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ನಿನ್ನ ನಾಮದ ಮಹಿಮೆಗಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಅದ್ಭುತ ಮಾಡುವ ದೇವರಿಗೆ ಸ್ತೋತ್ರ, ಅತಿಶಯ ಮಾಡುವ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲವನ್ನು ದೇವ ನಿಮ್ಮ ಕರೆಯಲ್ಲಿ ಒಪ್ಪಿಸಿಕೊಡ್ತೇವೆ ದೇವರೇ. ನಿನ್ನ ನಾಮವೊಂದೇ ಮಹಿಮೆ ಒಂದೇ ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಸಮರ ಸಹೋದರ ನೇಸಕುಮಾರ್ ಅವರು ಮುಂದೆ ಒಂದು ಪ್ರಾರ್ಥನೆ ಮಾಡುವರಾಗಿದ್ದಾರೆ. ಹಲ್ಲೆಲೂಯಾ. ಸೈನ್ಯಗಳ ಅಧಿಪತಿಯಾದ ಕರ್ತನಾದ ಯೇಸು ಕ್ರಿಸ್ತುವೇ, ನಿಮಗೆ ಸ್ತೋತ್ರ, ಮಹಿಮೆ, ಮಹತ್ವವನ್ನು ಸಲ್ಲಿಸುತ್ತೇವೆ. ಸ್ತೋತ್ರ. ಈ ಆಶೀರ್ವದಿಸಲ್ಪಟ್ಟ ಮಧ್ಯಾಹ್ನದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಆ ಹಳೆಯ ಒಡಂಬಡಿಕೆಯಲ್ಲಿ ಜೋಸುವನ ಪುಸ್ತಕದಲ್ಲಿ ಕರ್ತನೆ ರಾಗಾಬ್ ಎಂಬ ಸ್ತ್ರೀಯನ್ನು ಕುರಿತು 2ನೇ ಭಾಗದಲ್ಲಿ ಕರ್ತನೆ ನಾವು ಧ್ಯಾನಿಸಲು ಪವಿತ್ರ ಆತ್ಮನು ನಮ್ಮನ್ನು ನೀವು ಹೊಂದಾಣಿಕೆ ಮಾಡಿ ಅದನ್ನು ತಿಳಿದುಕೊಳ್ಳಲು ಅದರಲ್ಲಿ ಪಾಲ್ಗೊಳ್ಳಲು ಕರ್ತನೆ ನೀವು ನಮಗೆ ಉಂಟು ಮಾಡಿದ ಈ ಕೃಪೆಗಾಗಿ ಸ್ತೋತ್ರ ಕರ್ತನೆ. ಸರ್ವಶಕ್ತನೇ, ನೀವು ಸೈನ್ಯದ ಅಧಿಪತಿಯಾಗಿ ಯೆಹೋಶುವನನ್ನು ಸಂತೈಸಿದಿರಿ. ಅದೇ ರೀತಿಯಲ್ಲಿ ಈಗಿನ ಕಾಲದಲ್ಲಿ ಕರ್ತನೆ 1963ರಲ್ಲಿ ಒಂದು ಬಲಿಷ್ಠನಾದ ದೂತನಾಗಿ ಬಂದು 7ನೇ ದೂತನಾದ ಭೂಮಿಯಲ್ಲಿದ್ದ 7ನೇ ದೂತನಾದ ಪ್ರವಾದಿ ಬ್ರಣಾಮನನ್ನು ಸಂತೈಸಿ ಕರ್ತನೆ, ನೀವು ಆದಿಕಾಂಡದಿಂದ ಪ್ರಕಟಣೆ ತನಕ ಮರೆಯಲ್ಪಟ್ಟಿದ್ದ ಎಲ್ಲ ಗೂಢಾರ್ಥಗಳನ್ನು ಮೊದಲಿಗಿತ್ತೆಯ ಮಿಸ್ಟ್ರಿ ಆಫ್ ರಿಡೆಂಪ್ಷನ್ ಅನ್ನು ಕರ್ತನೆ ನೀವು ಪ್ರಕಟಿಸಿದ್ದೀರಿ. ಕರ್ತನೆ, ಈ ಸಮಯದಲ್ಲಿ ಕೂಡ ಕರ್ತನೆ ನೀವು ಪ್ರವಾದಿಯ ಜೊತೆಗೆ ಬಲಿಷ್ಠನಾದ ದೂತನಾಗಿ ಬಂದು ಹೊಂದಾಣಿಕೆ ಆದವರು, ಜೋಸುವ ಜೊತೆಗೆ ಒಂದು ಸೈನ್ಯದ ಅಧಿಪತಿಯಾಗಿ ಒಂದು ಪಟ್ಟಯವನ್ನು ಕತ್ತಿಯನ್ನು ತಂದು ಆತನನ್ನು ಸಂತೈಸಿದವರು, ಈ ಸಮಯದಲ್ಲಿ ನಮ್ಮೊಂದಿಗೆ ಮನುಷ್ಯ ಕುಮಾರನಾಗಿ ನಮ್ಮಲ್ಲಿ ಮರೆಯಾಗಿದ್ದೀರಿ. ನಿಮ್ಮ ಮಾಂಸವನ್ನು ನಾವು ತಿನ್ನುತ್ತಾ ಇದ್ದೇವೆ. ಈಗ ಕೊಡಲ್ಪಡುವ ಈ ವಾಕ್ಯಗಳು, ಈ ಪ್ರಕಟಣೆಯು ಕರ್ತನೆ ಅದು ಮನುಷ್ಯ ಕುಮಾರನಾಗಿದೆ ಎಂದು ನಾವು ನಂಬುತ್ತೇವೆ, ವಿಶ್ವಾಸ ಇಡ್ತೇವೆ ಕರ್ತನೆ, ನಂಬಿಕೆಯನ್ನು ಇಡುತ್ತೇವೆ. ಹಲ್ಲೆಲೂಯಾ. ಆಗಿನ ಕಾಲದಲ್ಲಿದ್ದ ರಾಗಾಬಳು ಅವನಂಬಿಕೆ ಇರುವಂತ ಜನರ ಜೊತೆಗೆ ಸೇರಲಾರದೆ ಕರ್ತನೆ ಆ ಅವನಂಬಿಕೆ ಗುಂಪಲ್ಲಿದ್ದ ಅವಳು
ಅನ್ಯ ಜಾತಿ ಜನರ ಜೊತೆಗೆ ಇದ್ದವಳು ಕರ್ತನೆ. ಅವಳು ನೀವು ಮುನ್ನೇಮಿಸಲ್ಪಟ್ಟಿರುವುದರಿಂದ ಅಕ್ಕ ಒಳಗೆ ಒಂದು ನಂಬಿಕೆ ವಿಶ್ವಾಸವನ್ನು ಉಂಟು ಮಾಡಿ ಪ್ರಕಟಣೆಯನ್ನು ಕೊಟ್ಟು ಅವರಿಂದ ಬೇರೆ ಮಾಡಿಸಿ ಕರ್ತನೆ. ಆ ಎರಡು ದೂತರುಗಳು ಯಾರೆಂದು ತಿಳಿದುಕೊಂಡು ಕರ್ತನೆ ನಿಮ್ಮ ಕುರಿತು ಒಂದು ಪ್ರಕಟಣೆಯನ್ನು ತಿಳಿದುಕೊಂಡು ತನ್ನನ್ನ ಬೇರೆಪಡಿಸಿಕೊಂಡು ಅವನಂಬಿಕೆಯಾದ ಜನರ ಜೊತೆಗೆ ನಾಶವಾಗಲಿಲ್ಲ. ಆ ಕುಟುಂಬವನ್ನು ರಕ್ಷಿಸಿಕೊಂಡನು ಕರ್ತನೆ. ನಾವು ಕೂಡ ಕರ್ತನೆ ಈ ಭೂಮಿಯಲ್ಲಿ ಅವನಂಬಿಕೆಯಾದ ಜನರು ಅನ್ಯ ಜಾತಿ ಜನರ ಜೊತೆಗೆ ಇದ್ದರೂ ಕೂಡ ಕರ್ತನೆ ನೀವು ನಮ್ಮನ್ನು ಕೂಡ ಬೇರೆಪಡಿಸಿ ಕರ್ತನೆ ಈ ಸಮಯದಲ್ಲಿ ಈ ಎರಡನೇ ಯುದ್ಧವು ಮುಗಿದು ಮೂರನೇ ಅಯ್ಯೋ ನಡೆಯುವಂತ ಸಮಯಕ್ಕೆ ಮುಂಚಾಣದ ಸಮಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಮ್ಮನ್ನ ಈ ನಾಶವಾಗುವಂತ ಜನರಿಂದ ನಮ್ಮನ್ನು ಬೇರೆಪಡಿಸಿ ಕರ್ತನೆ ನಿಮ್ಮ ಮಿಸ್ಟ್ರಿ ಆಫ್ ರಿಡಂಪ್ಷನ್ ಆ ರಾಹಾಬಿನ ಗೂಡಾರದಲ್ಲಿದ್ದ ಆ ರಕ್ಷಣೆಯ ರಹಸ್ಯಗಳು ಕರ್ತನೆ ಈ ಸಮಯದ ರಾಹಾಬಾದ ನಮ್ಮ ಗೂಡಾರದಲ್ಲಿ ಕರ್ತನೆ ನಮ್ಮ ಸಮ್ಮುಖದಲ್ಲಿ ನಮ್ಮೊಳಗೆ ಆ ರಹಸ್ಯವನ್ನು ಇಟ್ಟಿದ್ದೀರಿ. ಅದುವೇ ನಿಮ್ಮ ರಹಸ್ಯವಾಗಿದೆ. ಮೂರನೇ ಯುದ್ಧ ನಡೆಯಬೇಕಾಗಿರುವ ತಡೆ ಮೊದಲಗಿತ್ತಿ ಒಯ್ಯಲ್ಪಡಬೇಕಾಗಿ ತಡೆಯಾಗಿದೆ ಕರ್ತನೆ. ಮೊದಲಗಿತ್ತಿಯೇ ಪವಿತ್ರಾತ್ಮನು ಮನುಷ್ಯ ಕುಮಾರನಾಗಿ ಬಂದು ತಡೆ ಮಾಡುತ್ತಾ ಇದ್ದೀರಿ. ಮನುಷ್ಯ ಕುಮಾರನು ಮೊದಲಗಿತ್ತಿ ಪರಿಪೂರ್ಣ ಹೊಂದುವಾಗ ಆಕೆ ಎತ್ತುಕೊಳ್ಳಲ್ಪಟ್ಟ ನಂತರವೇ ಮೂರನೇ ಯುದ್ಧವು ನಡೆಯುವುದಾಗಿದೆ. ಹಾಲೆಲೂಯ. ಆ 7ನೇ ಮುದ್ರೆ ಕಾರ್ಯಗಳನ್ನು ಕುರಿತು ಯೋಸುವ ಪುಸ್ತಕದಲ್ಲಿ ಮರೆಯಾಗಿದ್ದ ಎಲ್ಲ ಕಾರ್ಯಗಳನ್ನು ಕೂಡ ಕರ್ತನೆ ನೀವು ಸ್ವಲ್ಪವಾಗಿ ನಮಗೆ ಕಳೆದ ವಾರ ಮತ್ತು ಈ ದಿನದಲ್ಲಿ ಕೂಡ ಕರ್ತನೆ ನೀವು ನಮಗೆ ಪ್ರಕಟಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಈ ಸ್ವಾರ್ಥೆಯನ್ನು ಕರ್ತನೆ ಯೂಟ್ಯೂಬ್ ಅಲ್ಲಿ ಕೇಳುವವರಿಗೂ ಕೂಡ ಕರ್ತನೆ ಅವರ ಹೃದಯದಲ್ಲಿ ಒಂದು ಮಾರ್ಪಾಡು ಉಂಟಾಗಲಿ ಕರ್ತನೆ. ಮುನ್ನೇಮಿಸಲ್ಪಟ್ಟವರು ಈ ಸತ್ಯವನ್ನು ತಿಳಿದುಕೊಂಡು ಕರ್ತನೆ ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳಲಿ ಕರ್ತನೆ. ಮೊದಲಗಿತ್ತಿಯ ಭಾಗವಾಗಿರುವರು ನಿಮ್ಮ ವಾಕ್ಯದಲ್ಲಿ ಒಂದಾಗಲಿ ಕರ್ತನೆ. ಹಾಗೆ ನೀವು ಮಾಡುವುದಕ್ಕಾಗಿ ಸ್ತೋತ್ರ ರಾಜ. ಹಾಲೆಲೂಯಾ. ಸ್ತೋತ್ರ ಕರ್ತನೆ. ನಮ್ಮನ್ನು ಕೂಡ ನಿಮ್ಮ ತಿಳಿಯುವಂತ ತಿಳುವಳಿಕೆಯಲ್ಲಿ ಅತಿ ಹೆಚ್ಚಾಗಿ ಬೆಳೆಸಬೇಕಾಗಿ ವಿನಂತಿಸುತ್ತೇವೆ ಕರ್ತನೆ. ನಮ್ಮ ಪ್ರಾಣಾತ್ಮ ಶರೀರವನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತೇವೆ ಕರ್ತನೆ. ಇನ್ನು ನಾವು ಯಾವ ಕಾರ್ಯದಲ್ಲಿ ನಮ್ಮನ್ನು ಸರಿಪಡಿಸಿಕೊಳ್ಳಬೇಕಾಗಿದೆಯೋ ಕರ್ತನೆ ನಮ್ಮನ್ನು ಮಾಡಿ ಕರ್ತನೆ. ಅಪ್ಪ ಆ 2 ದೂತರುಗಳು ಬಂದು ರಾಹಾಬಳ ಬಳಿಗೆ ಏರುವಾಗ ನಿನ್ನ ಕುಟುಂಬವನ್ನು ಸರಿಪಡಿಸಿಕೋ, ನಿನ್ನ ತಾಯಿ ತಂದೆ ಸಹೋದರಿಯನ್ನು ಸರಿಪಡಿಸಿಕೋ. ಆ ದಾರವನ್ನು ನಾವು ನೋಡುವಾಗ ನಿಮ್ಮನ್ನು ನಾವು ಕಾಪಾಡಿಸ್ತೀವಿ ಎಂದು ಕರ್ತನೆ ಅವರಿಗೆ ಉತ್ತರವನ್ನು ಕೊಟ್ಟಿದ್ದರು. ಅದೇ ರೀತಿಯಲ್ಲಿ ಮೆಸೇಜ್ ಮತ್ತು ಪ್ರವಾದನೆ ಕರ್ತನೆ ಪ್ರವಾದಿಯ ಮುಖಾಂತರ ಪವಿತ್ರ ಆತ್ಮನು ನಮಗೆ ಉತ್ತರವನ್ನು ಕೊಟ್ಟಿದ್ದೀರಿ. ನಮ್ಮನ್ನು ಸರಿಪಡಿಸಿಕೊಳ್ಳುವುದಕ್ಕಾಗಿ ಈ ಮೆಸೇಜ್ ಅನ್ನು ಕೊಟ್ಟಿದ್ದೀರಿ, ಈ ಸ್ವಾರ್ಥೆಯನ್ನು ಕೊಟ್ಟಿದ್ದೀರಿ, ಈ ಪ್ರಕಟಣೆಯನ್ನು ಕೊಟ್ಟಿದ್ದೀರಿ. ಇದರ ಮುಖಾಂತರ ನಮ್ಮನ್ನು ಪರಿಶುದ್ಧವಾಗಿ ಕರ್ತನೆ ಸರಿಪಡಿಸಿಕೊಳ್ಳಲು ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ರಾಜ. ನಮ್ಮನ್ನು ಸರಿಪಡಿಸುವ ಕರ್ತನೆ ಕೊಳ್ಳಲ್ಪಡುವುದಕ್ಕೆ ನಮ್ಮನ್ನ ಸ್ಥಿರಪಡಿಸಬೇಕಾಗಿ ನಮ್ಮನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತೇವೆ. ಇಲ್ಲಿರುವ ಒಬ್ಬೊಬ್ಬರನ್ನು ಕೂಡ ಕರ್ತನೆ ನಾವು ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಹಾಡಿರುವ ಸಹೋದರನನ್ನು ಆಶೀರ್ವದಿಸಿ ಕರ್ತನೆ ನಿಮ್ಮ ಸ್ವಾರ್ಥೆಯನ್ನು ನಿಮ್ಮ ಸಂದೇಶವನ್ನು ಕೊಟ್ಟ ಪ್ರಿಯ ಸಹೋದರನ್ನು ಕೂಡ ಆಶೀರ್ವದಿಸಿ. ಇಲ್ಲಿ ಬಂದಿರುವ ಸಹೋದರಿಯನ್ನು ಆಶೀರ್ವದಿಸಿ, ಚಿಕ್ಕ ಮಕ್ಕಳನ್ನು ಆಶೀರ್ವದಿಸಿ, ನಮ್ಮ ಕುಟುಂಬವನ್ನು ಆಶೀರ್ವದಿಸಿ. ಎಲ್ಲವನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತೇವೆ. ನಮ್ಮ ಕೊರತೆಗಳನ್ನು ಕೂಡ ಸಂತೈಸಿರಿ. ಎಲ್ಲ ಸ್ತುತಿಯು ಘನ ಮಹಿಮೆಯು ಎಲ್ಲೋ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಲ್ಲಿಸುತ್ತೇವೆ. ಸ್ತುತಿಗಳ ಮಹಿಮೆಯೆಲ್ಲ ಯೇಸು ಕ್ರಿಸ್ತನಿಗೆ ಸಲ್ಲಿಸುತ್ತೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ, ಆಮೆನ್. ಸಹೋದರರು ಹಾಕೋಣ. ಪರಲೋಕದ ಒಳ್ಳೆಯ ತಂದೆಯೇ, ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಲೋಕದ ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ನಿನ್ನ ಅದ್ಭುತವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೇ, ಈ ಒಂದು ದಿನದಲ್ಲಿ ಕರ್ತನೆ ನಾವೆಲ್ಲರೂ ಸೇರಿ ನಿನ್ನ ಆರಾಧನೆ ಮಾಡುವಂತೆಯೂ ಕರ್ತನೆ ಹಾಡುಗಳನ್ನು ಹಾಡಿ ನಿನ್ನ ನಾಮವನ್ನು ಘನಪಡಿಸುವಂತೆಯೂ ದೇವರೇ ಹಲ್ಲೆಲೂಯಾ ದೇವರ ಸ್ತೋತ್ರ. ನಿನ್ನ ಆ ಸಂದೇಶವನ್ನು ಕೇಳುವಂತೆಯೂ ನೀನು ಮಾಡಿದ ಸಹಾಯಕ್ಕಾಗಿ ಸ್ತೋತ್ರ.
ವಿಶೇಷವಾಗಿ ಕರ್ತನಾದ ದೇವರೇ ನಮ್ಮೊಬ್ಬೊಬ್ಬರನ್ನು ಕೂಡ ಯೇಸು ಕ್ರಿಸ್ತರ ನಾಮದಲ್ಲಿ ಬಲಪಡಿಸಿರಿ. ದೇವರೇ, ಬಂದಿರುವಂತಹ ಒಂದೊಂದು ಕುಟುಂಬಗಳು ಕೂಡ ಯೇಸು ಕ್ರಿಸ್ತರ ನಾಮದಲ್ಲಿ ಆಶೀರ್ವದಿಸಲ್ಪಡಲಿ. ಕರ್ತನೆ, ಎಲ್ಲ ಕೊರತೆಗಳು ನೀಗಿಸಲ್ಪಡಲಿ. ಕರ್ತನೆ ಸ್ತೋತ್ರ, ಆಳವಾದ ವಿಷಯಗಳನ್ನ ಇನ್ನೂ ತಿಳಿದುಕೊಳ್ಳುವುದಕ್ಕೆ ದೇವರ ಸ್ತೋತ್ರ ಪ್ರತಿಯೊಬ್ಬರು ಕೂಡ ಸಹಾಯವನ್ನು ಮಾಡ್ರಿ. ಮತ್ತು ಕರ್ತನೆ ಸ್ತೋತ್ರ, ಇದನ್ನ ಯಾರ್ಯಾರು ಕರ್ತನೆ ಸ್ತೋತ್ರ ಯೂಟ್ಯೂಬ್ ನಲ್ಲಿ ಕೇಳ್ತಾರೋ ಅವರು ಕೂಡ ಆಶೀರ್ವದಿಸಲ್ಪಡಲಿ ಮತ್ತು ಕರ್ತನ ರಹಸ್ಯಗಳನ್ನು ಅವರು ತಿಳಿದುಕೊಳ್ಳಲಿ. ದೇವರ ಅವರ ಮನ ಕಣ್ಣುಗಳು ತೆರೆಯಲ್ಪಡಲಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದಾರೆ. ಕರ್ತನೆ ಅಷ್ಟೇ ಹೇಳಿದ ಕರ್ತನೆ ಕೊಡಲ್ಪಟ್ಟಂತ ಕಾಣಿಕೆಗಾಗಿ ಸ್ತೋತ್ರ, ಅದನ್ನು ಕೂಡ ಆಶೀರ್ವದಿಸ್ರಿ. ದೇವರ ಸ್ತೋತ್ರ ಹೇರಳವಾಗಿ ದಯಪಾಲಿಸಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದಾರೆ. ಅವರ ಸಹೋದರರೆಲ್ಲರ ಬಿಸ್ನೆಸ್ಗಳನ್ನು ಆಶೀರ್ವದಿಸ್ರಿ ಮತ್ತು ಕರ್ತನೆ ನಿಮ್ಮ ಕೃಪೆಯಿಂದ ನೀವು ನಡೆಸಬೇಕೆಂಬುದಾಗಲಿ ಕೇಳಿಕೊಳ್ತಾ ಇದ್ದಾರೆ. ಪ್ರತಿಯೊಂದು ಕುಟುಂಬಗಳು ಆಶೀರ್ವದಿಸಲ್ಪಡಲಿ, ಕೊರತೆಗಳು ನೀಗಿಸಲ್ಪಡಲಿ. ಕರ್ತನೆ ಸಕಲವನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ನೀವೇ ಕಾದುಕೊಳ್ಳಿ ಎಂಬುದಾಗಿ ಕೇಳಿಕೊಳ್ತಾ ಕರ್ತನ ರಕ್ಷಕನ ದೇವರಾಗಿರುವಂತ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇನೆ, ಜೀವವುಳ್ಳ ಪರಲೋಕದ ಒಳ್ಳೆಯ ತಂದೆಯೇ, ಆಮೆನ್. ಕೃಪೆಯು ಶಾಂತಿಯು ಸಮಾಧಾನವು ಇಂದು ಎಂದು ಎಲ್ಲರೊಂದಿಗೆ ನಾವು ಎತ್ತರಪಡುವ ತನಕ ಕರ್ತನು ನಮ್ಮ ಸಂಗಡ ಇದ್ದು ನಮ್ಮ ನಡೆಸುವೆ. ಆಮೇಲೆ ಗಾಡ್ ಬ್ಲೆಸ್ ಯು. ಕರ್ತನು ನಮ್ಮನ್ನು ಆಶೀರ್ವದಿಸಲಿ.